ಪಕ್ಷಿಗಳ ಊರಿನಲ್ಲಿ ಬಾಳ್ತಾ ಇದ್ದ ಚಿಚು ಹತ್ರ 2 ಹಸುಗಳು ಇತ್ತು. ಆ ಹಸು ಕೊಡುವ ಹಾಲನ್ನು ಮಾರಿ ಅವಳು ಜೀವನ ಬಾಳ್ತಾ ಇದ್ಲು. ಅವಳಿಗೆ ಮರಿವಿನ ಕಾಯಿಲೆ ಇತ್ತು. ಯಾವಾಗ್ಲೂ ಏನಾದ್ರೂ ಒಂದು ವಿಷಯನ ಮರ್ತೋಗಿ ಅದರಿಂದ ಪಾಪ ಅವಳಿಗೆ ತುಂಬಾನು ನಷ್ಟನೂ ಆಗ್ತಿತ್ತು. ಯಾವಾಗ್ಲೂ ಎಲ್ಲ ಕೆಲ್ಸನ ಸರಿಯಾಗಿ ನೆನಪಲ್ಲಿಟ್ಕೊಂಡು ಮಾಡ್ಬೇಕು ಅನ್ನೋದು ಅವಳ ಆಸೆ. ಆದ್ರೆ ಅವಳಿಗೆ ಕಾಯಿಲೆ ಇರೋದ್ರಿಂದ ಎಲ್ಲಾನು ಮರ್ತೋಗಿ ಪಾಪ ತುಂಬಾನೇ ಕಷ್ಟಪಡ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಚಿಚುಕಾಗೆ ಬೆಳಗ್ಗೆನೆ ಎದ್ದು ಹಸುಗಳು ಇದ್ದ ಜಾಗನ ಕ್ಲೀನ್ ಮಾಡ್ತಾ ಇದ್ಲು. ಮೊದ್ಲು ಗೋಶಾಲೆನ ಕ್ಲೀನ್ ಮಾಡಿ ಆಮೇಲೆ ಹಾಲ್ ಕರಿಬೇಕು. ಇವತ್ತು ನಾನು ಮೊದ್ಲು ಮಾಡ್ಬೇಕಾಗಿರೋ ಕೆಲ್ಸ ಇದೆರಡೆ. ಇದನ್ನ ಸರಿಯಾಗಿ ಮಾಡಿ ಮುಗಿಸಿದ್ಮೇಲೆ ಆಮೇಲೆ ಹೋಗಿ ಒಂದೊಂದ್ ಕೆಲ್ಸನ ಶುರು ಮಾಡ್ಕೋಬಹುದು. ಹಾಗೆ ಅಂದ್ಕೊಂಡು ಚಿಚುಕಾಗೆ ಮೊದ್ಲು ಗೋಶಾಲೆ ಎಲ್ಲಾನು ಕ್ಲೀನ್ ಮಾಡಿ ಆಮೇಲೆ ಹಸುಗಳಿಗೆ ನೀರು ಹಾಗೂ ಆಹಾರ ಎರಡನ್ನೂ ಇಟ್ಲು. ಅಮ್ಮಯ್ಯ ಅನ್ಕೊಂಡ ಹಾಗೆ ಒಂದ್ ಕೆಲ್ಸ ಮುಗೀತು. ಇನ್ನೊಂದ್ ಕೆಲ್ಸ ಮಾತ್ರ ಇದೆ. ಮೊದ್ಲು ಕರುಗಳನ್ನ ಕರ್ಕೊಂಡ್ ಬಂದು ಹಾಲು ಕುಡಿಯಕ್ಕೆ ಬಿಡ್ಬೇಕು. ಆಮೇಲೆ ನಾನು ಹಾಲ್ ಕರಿಬೋದು. ಹಾಗೆ ಚಿಚುಕಾಗೆ ಕರುನ ಹಗ್ಗ ಬಿಚ್ಚಿ ಕಳಿಸ್ತು. ಆಮೇಲೆ ಚಿಚು ಸ್ವಲ್ಪ ದೂರದಲ್ಲಿ ಹೋಗಿ ಪ್ರಶಾಂತವಾಗಿ ಕೂತ್ಕೊಂಡಿದ್ಲು. ಕರು ಹಸು ಹಾಲನ್ನ ಕುಡಿತಾ ಇತ್ತು. ಆದ್ರೆ ಸ್ವಲ್ಪ ಸಮಯದಲ್ಲಿ ಅವಳು ಕರುನ ಬಿಟ್ಟಿದ್ದನ್ನ ಮರ್ತೇ ಹೋದ್ಲು. ಕರು ಅಂತೂ ಚೆನ್ನಾಗಿ ಎಲ್ಲ ಹಾಲನ್ನ ಕುಡ್ದು ಆಮೇಲೆ ಸಂತೋಷವಾಗಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇತ್ತು. ಯಾರು ಕರು ಹಗ್ಗ ಬಿಚ್ಚಿದ್ದೋ? ಒಂದ್ ವೇಳೆ ಅವಳೇ ಬಿಚ್ಕೊಂಡ್ಲಾ? ಸರಿ ಸರಿ, ನನಗೆ ಸ್ವಲ್ಪ ಸೋಮಾರಿತನ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ತಿರುಗಾಡ್ತಾ ಇರು, ಆಮೇಲೆ ಕಟ್ ಹಾಕ್ತೀನಿ. ಈ ಕಡೆ ಚಿಚುಕಾಗಿ ಹಾಲು ತಗೊಂಡ್ ಬರ್ತಾಳೆ ಅಂತ ಟುನಿಗುಬ್ಬಚ್ಚಿ ಕಾದು ಕಾದು ಅವಳು ಬರ್ಲಿಲ್ಲ ಅನ್ನೋದ್ರಿಂದ ಕೊನೆಗೆ ಚಿಚುಕಾಗಿಯ ಮನೆಗೇನೆ ಹೋದ್ಲು. ಚಿಚು ಚಿಚು, ಏನ್ ಮಾಡ್ತಾ ಇದೀಯಾ? ಯಾಕಿವತ್ತು ಹಾಲು ತಗೊಂಡ್ ಬರ್ಲೇ ಇಲ್ಲ? ಅಯ್ಯೋ, ಹಾಲು ತಗೊಂಡ್ ಬರ್ಲಿಲ್ವಾ? ಅದನ್ನು ಮರ್ತೋದ್ನಾ? ಮತ್ತೆ ನೀನ್ ಹಾಲು ತಗೊಂಡ್ ಬರ್ಲಿಲ್ಲ ಅನ್ನೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದೆ. ಹೌದು, ಕರು ಹಗ್ಗನ ಯಾರು ಬಿಚ್ಚಿದ್ದು? ಅಯ್ಯಯ್ಯೋ, ನಾನೇ ಬಿಚ್ಚದೆ ಹಾಲು ಕುಡಿಲಿ ಅಂತ, ಆಮೇಲೆ ಮರ್ತೋದೆ. ಇವಾಗ ಎಲ್ಲ ಹಾಲನ್ನ ಆ ಕರು ಕುಡ್ದಿರ್ಬೋದೇನೋ. ಸರಿ ಹೋಯ್ತು, ಒಳ್ಳೇದಾಯ್ತು. ಒಂದೇ ಒಂದು ಕರು ಹಗ್ಗ ಬಿಚ್ಚಿದೀಯಾ. ಎಲ್ಲಾನು ಬಿಚ್ಚಿದಿದ್ರೆ ಏನಾಗ್ತಿತ್ತೋ ಏನೋ. ಸರಿ ಸರಿ, ನೀವು ಹೋಗಿ, ನಾನು ಹಾಲು ತಗೊಂಡ್ ಬರ್ತೀನಿ. ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಅಲ್ಲಿಂದ ಹೋದ್ಲು. ಈ ಕಡೆ ಚಿಚುಕಾಗೆ ಇನ್ನೊಂದು ಹಸು ಹಾಲನ್ನ ಕರಿಯಕ್ಕೆ ಶುರು ಮಾಡಿದ್ಲು. ಆ ಕೆಲ್ಸನ ಅವಳು ಮರಿಲೇಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲೇ ಕೂತ್ಕೊಂಡು ಆ ಕೆಲ್ಸ ಮಾತ್ರ ಮಾಡ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಅಯ್ಯೋ, ಹಾಲು ಕರಿಯಕ್ಕೆ ಇವತ್ತು ತುಂಬಾನೇ ಸಮಯ ಆಯ್ತು. ಬೇಗ ಊರೊಳಗಡೆ ಹೋಗಿ ಎಲ್ರಿಗೂ ಹಾಲು ಕೊಡ್ಬೇಕು, ಇಲ್ಲಾಂದ್ರೆ ಎಲ್ರು ನನ್ನ ಬೈತಾರೆ. ಹಾಗಂತ ಅಂದ್ಕೊಂಡು ಚಿಚುಕಾಗಿ ಹಸು ಹಾಲನ್ನ ಕರೆದ್ಲು. ಆಮೇಲೆ ಅವಳು ಕರೆದ ಹಾಲನ್ನ ಊರಲ್ಲಿ ಎಲ್ಲರ ಮನೆಗೂ ತಗೊಂಡು ಹೋಗಿ ಮಾರ್ತಾ ಇದ್ಲು. ಹಾಗೇನೆ ಅವಳು ಟುನಿ ಮನೆಗೂ ಹೋದ್ಲು. ಟುನಿ ತುಂಬಾನು ಸಂತೋಷದಿಂದ, ಅಮ್ಮಯ್ಯ ಬಂದ್ಯಾ? ಟೀ ಕುಡಿಬೇಕು ಅಂತ ಅನ್ಕೊಂಡಿದ್ದೆ, ಅದಕ್ಕೆ ನಿನಗೋಸ್ಕರ ನಾನು ಕಾಯ್ತಿದ್ದೆ. ಟೀ ಕುಡಿಯಕ್ಕೆ ನನಗೋಸ್ಕರ ಯಾಕೆ ಕಾಯ್ತಾ ಇರ್ತೀರಾ? ನೀವು ಟೀ ಹಾಕಿ ಕುಡಿಬೋದಲ್ವಾ? ನೀನ್ ಹಾಲು ತಗೊಂಡ್ ಬರದೆ ನಾನು ಹೇಗೆ ಟೀ ಹಾಕೋದು? ಓ ಹೌದಲ್ವಾ, ನನ್ನ ವಿಷಯನ ಮರ್ತದೆ. ತಗೊಳ್ಳಿ ಹಾಲು. ಹಾಗೆ ಚಿಚುಕಾಗೆ ಟುನಿಗುಬ್ಬಚ್ಚಿಗೆ ಹಾಲು ಕೊಡ್ತಾ ಇದ್ಲು. ಚಿಚುಕಾಗೆ ಟುನಿಗುಬ್ಬಚ್ಚಿಯ ಮನೆಯ ಪಕ್ಕದಲ್ಲಿರುವ ಚೋಟುಗಿಳಿಗೂ ದಿನ ಹಾಲು ಕೊಡೋದು ಅಭ್ಯಾಸ. ಆದ್ರೆ ಆ ವಿಷಯನ ಇವತ್ತವಳು ಮರ್ತೋಗಿದ್ಲು. ಎಲ್ಲರ ಮನೆಗೂ ಹಾಲು ಕೊಟ್ಟಿಯಾ ಚಿಚು? ಬರೋ ದಾರಿ ತಾನೆ, ಎಲ್ಲರಿಗೂ ಕೊಡ್ತಾನೆ ಬಂದೆ. ಹೌದಾ, ಸರಿ. ಯಾಕೆ ಎಲ್ಲ ವಿಷಯನೂ ಮರ್ತೋಗ್ತಾ ಇದೆಯಾ? ಇವತ್ ನೋಡು, ಆ ಕರು ಹಸು ಹಾಲು ಎಲ್ಲನೂ ಕುಡಿದ್ಬಿಡ್ತಲ್ವಾ? ಹೌದೌದು, ನಿಜಾನೇ. ನನಗೆ ತುಂಬಾನೇ ನಷ್ಟ ಆಯ್ತು. ಸರಿ, ನಾಳೆಯಿಂದನಾದ್ರೂ ಸಮಯಕ್ಕೆ ಸರಿಯಾಗಿ ಹಾಲು ತಗೊಂಡ್ ಬಾ. ಸರಿ ಸರಿ, ತಗೊಂಡ್ ಬರ್ತೀನಿ. ಚಿಚುಕಾಗೆ ಯಾವಾಗ್ಲೂ ಎಲ್ಲರಿಂದ ಕೊನೆಗೇನೆ ಚೋಟಿಗಳಿಗೆ ಹಾಲು ಕೊಡ್ತಾ ಇದ್ಲು. ಆದ್ರೆ ಇವತ್ತು ಮಾತಲ್ಲಿ ಚೋಟಿಗೆ ಹಾಲು ಇಯ್ಬೇಕು ಅನ್ನೋದನ್ನೇ ಅವಳು ಮರ್ತೋದ್ಲು. ಅವಳ ಪಾಡಿಗೆ ಅಲ್ಲಿಂದ ಮನೆಗೆ ಹೊಟ್ಟೋದ್ಲು. ಆದ್ರೆ ಪಾಪ ಚೋಟು ಹಾಲು ಬರ್ಲಿಲ್ಲ ಅಂತ ಕಾಯ್ತಿದ್ಲು. ಏನೇ ಚಿಚು, ಇನ್ನು ಹಾಲು ತಗೊಂಡ್ ಬರ್ಲೇ ಇಲ್ಲ? ಟುನಿ ಮನೆಗೆ ಬಂದಿರ್ಬೋದಾ? ಯಾವಾಗ್ಲೂ ಇದೇ ರೀತಿ ಮಾಡ್ತಾ ಇರ್ತಾಳೆ. ಹೋಗಿ ಟುನಿ ಹತ್ರ ಕೇಳ್ತೀನಿ, ಅವಳಿಗೆ ಯಾಕಿಷ್ಟು ಮರೆವೋ. ಹಾಗೆ ಚೋಟಿಗಿಳಿ ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ಲು. ಚಿಚು ಹಾಲು ತಗೊಂಡ್ ಬಂದ್ಲಾ ಅಂತ ಕೇಳಿದ್ಲು. ಅದನ್ನು ಕೇಳಿ ಟುನಿಗುಬ್ಬಚ್ಚಿ ನಗುತ್ತಾ, ಅಯ್ಯೋ, ಇವಾಗಷ್ಟೇ ನನ್ ಮನೆಗ್ ಬಂದು ಚಿಚು ಹಾಲು ಇದ್ಬಿಟ್ಟು ಹೋದ್ಲು. ಹೌದಾ, ನನ್ ಮನೆಗ್ ಯಾಕೆ ಬರ್ಲಿಲ್ಲ? ಮರ್ತೋಗಿರ್ತಾಳೋ ಏನೋ. ಇಷ್ಟಕ್ಕೂ ಕೇಳಿದೆ, ಎಲ್ಲರ ಮನೆಗೂ ಹಾಲು ಕೊಟ್ಟಿಯಾ ಅಂತ. ಅವಳು ಹೂ ಕೊಟ್ಟೆ ಅಂದ್ಲು. ನೋಡಿದ್ರೆ ನಿನ್ನನ್ನ ಮರ್ತೋಗಿದ್ದಾಳೆ. ಅವಳಿಗೆ ಏನಿ ಮರಿವಿನ ಕಾಯಿಲೆನೋ. ನನಗೆ ಅವಳಿಂದಾನೇ ಕಷ್ಟ. ಅರೆ ನೀನ್ ಬೇರೆ, ಬೆಳಿಗ್ಗೆ ನಾನು ಅವಳ ಮನೆ ತನಕ ಹೋಗಿ ಹಾಲು ತಗೊಂಡ್ ಬಾ ಅಂತ ಹೇಳಿದ್ರಿಂದಾನೇ ಬಂದ್ಲು. ಇಲ್ಲ ಅಂದಿದ್ರೆ ಹಾಲೇ ಇಡ್ತಿರ್ಲಿಲ್ಲ ಇವತ್ತು. ಹಾಗಂತ ಟುನಿ ನಡೆದಿದ್ದೇನು ಅಂತ ಚೋಟು ಹತ್ರ ಹೇಳಿದಾಗ ಚೋಟು ಅದನ್ನ ಕೇಳಿ ಜೋರಾಗಿ ನಗಾಡ್ತಿದ್ಲು. ಏನೋ, ಇವಳ ಮರಿವಿನ ಕಾಯಿಲೆಯಿಂದ ನಮ್ಮೆಲ್ರಿಗೂ ಕಷ್ಟ. ಸರಿ ಟುನಿ, ನಾನು ಹೋಗಿ ಹಾಲು ತಗೊಂಡ್ ಬರ್ತೀನಿ.
ಆ ಹೋಗೋಗು, ಅವಳು ಮನೆ ಹತ್ರನೇ ಇರ್ಬೋದು. ಪಾಪ ಅವಳು ಕೂಡ ಈ ಮರಿವಿನ ಕಾಯಿಲೆ ಇರೋದ್ರಿಂದ ಅವಳಿಗೂ ತುಂಬಾ ಕಷ್ಟನೇ. ಹಾ ಹೌದು, ಏನ್ ಮಾಡೋದು, ಅವಳಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೆ. ಹಾಗೆ ಟುನಿಗುಪ್ಪಚ್ಚಿ ಹತ್ರ ಹೇಳಿ ಚೋಟುಗಿಳಿ ಅಲ್ಲಿಂದ ಚಿಚುಕಾಗಿಯ ಮನೆಗೆ ಹಾಲು ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು. ಆವಾಗ ಚಿಚು ಮನೆ ಕೆಲಸ ಎಲ್ಲಾನು ಮಾಡ್ಕೊಳ್ತಿದ್ಲು. ಚೋಟುನ ನೋಡಿ ಚಿಚು ಆಶ್ಚರ್ಯದಿಂದ, ಅರೆ ಚೋಟು ಅವ್ರೆ, ಏನೋ ನೀವಿಲ್ಲಿ? ಹಾ, ನೀನು ನನಗೆ ಯಾಕೆ ಹಾಲು ಕೊಡ್ಲಿಲ್ಲ ಚಿಚು? ಅದಕ್ಕೆ ಅಲ್ವಾ ನಾನು ಇಲ್ಲಿಗೆ ಬಂದಿದ್ದೋ. ಏನ್ರಿ, ಬೆಳಿಗ್ಗೆ ಬಂದು ನಾನು ಹಾಲು ಕೊಟ್ಟೆ ಅಲ್ವಾ, ನಿಮಗೆ ನಾನು ಹಾಲು ಕೊಡ್ಲಿಲ್ವಾ? ನೀನು ಹಾಲು ಕೊಟ್ರೆ ನಾನು ಇಲ್ಲಿ ತನಕ ಯಾಕೆ ಬರ್ತೀನಿ ಚಿಚು? ಅದನ್ನು ನಿಜಾನೇ. ಅಯ್ಯೋ, ನಿಮಗೆ ಹಾಲು ಕೊಡ್ಲಿಲ್ವಾ ನಾನು? ಸರಿ ಪರವಾಗಿಲ್ಲ ಬಿಡು, ಇವಾಗ್ಲಾದ್ರೂ ಹಾಲು ಕೊಡು ಚಿಚು. ಸರಿ ಸರಿ ಇರಿ, ತಗೊಂಡ್ ಬಂದೆ. ಚಿಚುಕಾಗೆ ತಕ್ಷಣ ಹೋಗಿ ಚೋಟುಗೋಸ್ಕರ ಹಾಲನ್ನ ತಗೊಂಡ್ ಬಂದ್ ಕೊಟ್ಟು ಅವಳು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಿದ್ಲು. ಚೋಟು ಪರವಾಗಿಲ್ಲ ಅಂತ ಹೇಳಿ ಹಾಲು ತಗೊಂಡ್ ಹೋದ್ಲು. ಬರ್ತಾ ಬರ್ತಾ ನನ್ನ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಪಾಪ ಎಲ್ರೂ ನನ್ನ ಮನೆಗೆ ಬಂದು ಹಾಲು ತಗೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಅವ್ರೆಲ್ರಿಗೂ ಕಷ್ಟನೇ ತಾನೇ. ಹೇಗಾದ್ರೂ ಎಲ್ಲ ಕೆಲ್ಸನ ನೆನ್ಪಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಚಿಚುಕಾಗೆ ಮನೆ ಕೆಲಸ ಎಲ್ಲಾನು ಮಾಡ್ತಾ ಇದ್ಲು. ಚಿಚುಕಾಗೆ ಯಾವಾಗ್ಲೂ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಹಸುಗಳಿಗೆ ಹುಲ್ಲು ಹಾಗೂ ನೀರನ್ನ ಇಟ್ಬಿಟ್ಟು ಆಮೇಲೆ ಅಲ್ಲೇ ಇರುವ ಮರದ ಕೆಳಗಡೆ ಮಂಚ ಹಾಕಿ ಮಲಗೋದು ಅವಳ ಅಭ್ಯಾಸ. ಈ ದಿನ ಕೂಡ ಮರದ ಕೆಳಗಡೆ ಮಂಚ ಹಾಕೊಂಡು ಹೋಗಿ ಮಲಗಿದ್ಲು. ಆದ್ರೆ ಏನು, ಇವತ್ತು ಹಸುಗಳಿಗೆ ಆಹಾರ ಇಡೋದನ್ನ ಮಾತ್ರ ಅವಳು ಮರ್ತೋದ್ಲು. ಆಹಾ, ಈ ಗಾಳಿಗೆ ಮರದ ಕೆಳಗಡೆ ಮಲಗಿದ್ರೆ ಎಷ್ಟು ಪ್ರಶಾಂತವಾಗಿದೆ. ಚೆನ್ನಾಗಿ ನಿದ್ರೆ ಮಾಡಿ ಎದ್ದು ಆಮೇಲೆ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊಳ್ಬೋದು. ಹಾಗೆ ಅಂದ್ಕೊಂಡು ಚಿಚು ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಸುಮಾರು ಸಮಯನೂ ಆಯ್ತು. ಪಾಪ ಹಸುಗಳಿಗೆ ತುಂಬಾನು ಹಸುವಾಗ್ತಾ ಇತ್ತು. ಬೆಳಗ್ಗೆ ಕೂಡ ಚಿಚುಕಾಗಿ ಸ್ವಲ್ಪ ಆಹಾರನೇ ಇಟ್ಟಿದ್ಲು. ಆದ್ರಿಂದ ಪಾಪ ಹಸುವು ತಡ್ಕೊಳಕಾಗದೆ ಜೋರಾಗಿ ಕಿಚ್ಚಾಡ್ತಾ ಇತ್ತು ಹಸುಗಳು. ಆದ್ರೆ ಚಿಚು ದೂರದಲ್ಲಿ ಇದ್ದಿದ್ರಿಂದ ಅವಳಿಗೆ ಆ ಶಬ್ದ ಕೇಳದೆ ನಿದ್ರೆ ಮಾಡ್ತಾನೆ ಇದ್ಲು. ಹೀಗಿರುವಾಗ ಆ ಸಮಯದಲ್ಲಿ ಆ ಕಡೆ ಮಹಿ ಹದ್ದು ಬರ್ತಾ ಇತ್ತು. ಅರೆ, ಯಾರ ಮನೆಯಲ್ಲಿ ಹಸುಗಳು ಈ ರೀತಿ ಜೋರಾಗಿ ಕಿಚ್ಚಾಡ್ತಾ ಇದೆ? ಖಂಡಿತ ಈ ಹಸುಗಳು ಚಿಚುದೇ ಇರ್ಬೇಕು. ಯಾಕಂದ್ರೆ ಈ ಕಡೆ ಚಿಚು ಮನೆಯನ್ನು ಬಿಟ್ರೆ ಬೇರೆ ಯಾರ ಮನೆಯಲ್ಲೂ ಹಸು ಇಲ್ಲ ಅಲ್ವಾ? ಆದ್ರೆ ಈ ಹಸುಗಳು ಯಾಕೆ ರೀತಿ ಕಿಚ್ಚಾಡ್ತಾ ಇದೆ ಹಾಗಂತ ಅಂದ್ಕೊಂಡು ಮಹಿ ಹದ್ದು ಚಿಚು ಮನೆ ಹತ್ರ ಹೋಗಿ ನೋಡಿದ್ಲು. ಹಸುಗಳು ಜೋರಾಗಿ ಕಿಚ್ಚಾಡ್ತಾ ಇತ್ತು. ಹೀಗಿರುವಾಗ ಸ್ವಲ್ಪ ದೂರದಲ್ಲಿ ಚಿಚು ಮಂಚ ಹಾಕಿ ಮಲಗಿರೋದನ್ನ ನೋಡಿ ಅವಳ ಹತ್ರ ಹೋಗಿ ಮಹಿ ಹದ್ದು ಅವಳನ್ನ ಎಬ್ಬಿಸ್ತಾ ಇತ್ತು. ಅರೆ ಚಿಚು, ಏನ್ ನಿದ್ರೆ ಮಾಡ್ತಾ ಇದೀಯಾ? ಹಸುಗಳಿಗೆ ಆಹಾರ ಕೊಡ್ಲಿಲ್ವಾ? ಸುಮಾರು ಆಹಾರ ಕೊಟ್ಬಿಟ್ಟು ಬಂದೆ ಅಲ್ವಾ? ಎಲ್ಲಿ ಕೊಟ್ಟೆ? ಅಲ್ಲಿ ಏನೂ ಇಲ್ವಲ್ಲ? ಅಯ್ಯಯ್ಯೋ, ಹಾಗಾದ್ರೆ ಅದನ್ನು ಮರ್ತೋದ್ನಾ? ಸರಿ ಹೋಯ್ತು. ಹೀಗಿದ್ರೆ ಹೇಗೆ? ಅಲ್ಲಿ ಹಸುಗಳು ಕಿಚ್ಚಾಡ್ತಾ ಇದೆ ನೋಡು. ಅಯ್ಯಯ್ಯೋ, ಮರ್ತದೆ ನಾನು ಯಾಕೆ ರೀತಿ ಮಾಡ್ತಿದ್ನೋ ಏನೋ. ಸರಿ ಸರಿ ಹೋಗು, ಮೊದಲು ಆಹಾರ ಕೊಡು. ಹಾಗಂತ ಹೇಳಿ ಮಹಿ ಹದ್ದು ಅಲ್ಲಿಂದ ಹೋಗ್ಬಿಡ್ತು. ಆಮೇಲೆ ಚಿಚುಕಾಗೆ ಹೋಗಿ ಹಸುಗಳಿಗೆ ಆಹಾರನ ಕೊಟ್ಲು. ಆದ್ರೆ ಎಲ್ಲಾನು ಈ ರೀತಿ ಮರಿತಾ ಇದ್ದೀನಿ ಅಂತ ಅವಳು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಅವಳು ಯಾವಾಗ್ಲೂ ತರ ಟುನಿ ಮನೆಗೆ ಹಾಲು ತಗೊಂಡು ಹೋದ್ಲು. ಪರವಾಗಿಲ್ಲ ಚಿಚು, ಬಂದ್ಬಿಟ್ಟಿದೀಯಾ? ಹಾ ಹೌದು, ನೆನ್ಪಲ್ಲಿ ಇಟ್ಕೊಂಡು ಬಂದೆ. ಒಳ್ಳೇದಾಯ್ತು. ಹೌದು, ಏನ್ ತುಂಬಾ ಬೇಜಾರಲ್ಲಿ ಇದೆಯಾ? ಏನೂ ಇಲ್ಲ, ಎಲ್ಲ ಕೆಲ್ಸನೂ ಮರ್ತೋಗ್ತಾ ಇದ್ದೀನಿ, ಅದೇ ಬೇಜಾರಾಗ್ತಿದೆ. ಕೆಲವು ಸಲ ನಾವು ಕೂಡ ಮರ್ತೋಗ್ತಾನೆ ಇದ್ದೀವಿ, ಅದೆಲ್ಲ ದೊಡ್ಡದಾಗಿ ಅಂದ್ಕೊಳ್ಬೇಡ. ಹಾಗಲ್ಲ, ನೆನ್ನೆ ನಾನು ಹಸುಗಳಿಗೆ ಆಹಾರ ಇಡೋದೇ ಮರ್ತೋದೆ. ಅಯ್ಯೋ ಹೌದಾ? ಅದಕ್ಕೆ ತುಂಬಾನು ಬೇಜಾರಾಗ್ತಿದೆ. ಹಾಗಂತ ಚಿಚು ಬೇಜಾರ್ ಮಾಡ್ಕೊಳ್ತಿರೋದನ್ನ ನೋಡಿ ಟುನಿಗುಬ್ಬಚ್ಚಿಗೆ ಒಂದೊಳ್ಳೆ ಐಡಿಯಾನು ಬಂತು. ಚಿಚು, ಒಂದ್ ಕೆಲ್ಸ ಮಾಡ್ತೀಯಾ? ಒಂದು ಬುಕ್ ತಗೋ, ಅದ್ರಲ್ಲಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಎಲ್ಲಾನು ಬರ್ದಿಟ್ಕೋ. ಆವಾಗ ಯಾವ ಕೆಲ್ಸನೂ ನೀನು ಮರೆಯಲ್ಲ ತಾನೇ? ಆದ್ರೆ ಬರ್ದಿಟ್ಬಿಟ್ಟು ಎಲ್ಲ ಕೆಲ್ಸನೂ ಮಾಡ್ಬಿಟ್ಟೆ ಅಂತ ಅಂದ್ಕೊಂಡ್ರೆ ಏನ್ ಮಾಡೋದು? ಅದೂನು ನಿಜಾನೇ. ಆ ಬುಕ್ನ ನಿನ್ ಹತ್ರನೇ ಇಟ್ಕೋ. ಒಂದೊಂದ್ ಕೆಲ್ಸ ಮುಗಿಸಿದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಟಿಕ್ ಹಾಕೋ. ಈ ಯೋಚನೆ ಚೆನ್ನಾಗಿದೆ, ಹಾಗೇನೆ ಮಾಡ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಚಿಚುಕಾಗಿಗೆ ಒಂದು ಐಡಿಯಾ ಕೊಟ್ಟಿದ್ರಿಂದ ಚಿಚುಕಾಯಿನೂ ಸರಿ ಅಂತ ಅಂದ್ಕೊಂಡು ಒಂದು ಬುಕ್ ತಗೊಂಡು ಅಲ್ಲಿಂದ ಮನೆಗೆ ಹೋದ್ಲು. ಟುನಿ ಕೊಟ್ಟಿದ್ದು ಒಳ್ಳೆ ಐಡಿಯಾನೇ. ಇನ್ ಮುಂದೆ ಅದೇ ರೀತಿ ಮಾಡ್ತೀನಿ. ಆವಾಗ ಯಾವುದೇ ಕೆಲ್ಸನೂ ನಾನು ಮರೆಯೋದೇ ಇಲ್ಲ. ಹಾಗಂತ ಅಂದ್ಕೊಂಡು ಚಿಚುಕಾಗಿ ಮಾಡ್ಬೇಕಾಗಿರೋ ಎಲ್ಲ ಕೆಲ್ಸನ ಒಂದ್ ಬುಕ್ಕಲ್ಲಿ ಬರ್ದಿಟ್ಕೊಳ್ತಾ ಇದ್ಲು. ಒಂದ್ ಕೆಲ್ಸ ಮುಗಿದ್ಮೇಲೆ ಆ ಕೆಲ್ಸದ ಹತ್ರದಲ್ಲಿ ಒಂದು ಟಿಕ್ ಹಾಕೊಳ್ತಿದ್ಲು. ಟುನಿಗುಬ್ಬಚ್ಚಿ ಹತ್ತಿರ ಮೀನಿನ ಕೊಳ ಇತ್ತು. ಅವ್ರ ಹತ್ರ ಅಷ್ಟೇನು ಹಣ ಇಲ್ಲ ಅಂದ್ರೂ ಕೂಡ ಆಸೆಯಿಂದ ಅವರ ಮನೆ ಮುಂದ್ಗಡೆ ಇರುವ ಜಾಗದಲ್ಲಿ ಒಂದು ದೊಡ್ಡ ಹಳ್ಳನ ತೋಡಿ ಅದರಲ್ಲಿ ಮೀನುಗಳನ್ನ ಅವರು ಬೆಳೆಸ್ತಾ ಇದ್ರು. ಆ ಮೀನಿನ ಕೊಳನ ತುಂಬಾ ಜೋಪಾನವಾಗಿ ನೋಡ್ಕೊಂಡು ಆ ಕೊಳದಲ್ಲಿರುವ ಮೀನುಗಳೆಲ್ಲ ಬೆಳೆದ್ಮೇಲೆ ಅದನ್ನ ಸಂತೆಗೆ ತಗೊಂಡೋಗಿ ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ರು. ಕೆಲವು ದಿನಗಳ ನಂತರ ಅವರು ಪುನಃ ಕೊಳದಲ್ಲಿ ಮೀನ್ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ರು.
ಆದ್ರಿಂದ ಮೀನಿನ ಮರಿಗಳನ್ನ ತಗೊಂಡ್ ಬರ್ಬೇಕು ಅಂತ ಟುನಿ ಅಂದ್ಕೊಳ್ತಿದ್ಲು. ಬುಜ್ಜಿ, ಬೇಗ ಮೀನ್ ಮರಿನ ತಗೊಂಡ್ ಬರ್ಬೇಕು. ಆ ಹೌದಮ್ಮ, ಅದಕ್ಕಿಂತ ಮುಂಚೆ ಕೊಳದಲ್ಲಿರುವ ನೀರು ಬದಲಾಯಿಸ್ಬೇಕು, ಹೊಸ ನೀರನ್ನ ತುಂಬಿಸ್ಬೇಕು. ಹೌದು ಬುಜ್ಜಿ, ಆವಾಗ್ಲೇ ಮೀನಿನ ಮರಿಗಳನ್ನ ಬಿಡಕ್ಕೆ ಸರಿ ಇರುತ್ತೆ. ಸರಿ, ಹಳೆ ನೀರನ್ನ ನಾನ್ ತೆಗಿತೀನಿ, ಹೊಸ ನೀರನ್ನ ನೀನ್ ತುಂಬಿಸೋ. ಆ ಸರಿಯಮ್ಮ, ಅದೇನ ಅಷ್ಟು ದೊಡ್ಡ ಕೆಲ್ಸನಾ? ಹಾಗೆ ಟುನಿಗುಬ್ಬಚ್ಚಿ ಹೋಗಿ ಕೊಳದಲ್ಲಿರುವ ನೀರೆಲ್ಲ ಹೊರಗಡೆ ತೆಗಿತಾ ಇದ್ಲು. ಆವಾಗ ಬಿಸಿಲು ತುಂಬಾನೇ ಜಾಸ್ತಿ ಆಗ್ತಾ ಇತ್ತು. ಆದ್ರಿಂದ ಟುನಿ ಅವಳ ಮನ್ಸಲ್ಲಿ, ಅಪ್ಪಪ್ಪ ಏನಿದು, ಬಿಸಿಲು ಜಾಸ್ತಿ ಇದೆ. ಈ ಬೇಸಿಗೆ ಕಾಲ ಬಂದ್ರೆ ಸಾಕು, ಈ ಬಿಸಿಲಂತೂ ತಡ್ಕೊಳಕ್ಕೆ ಆಗಲ್ಲ. ನಮಗೇನೆ ಈ ಬಿಸಿಲಿಂದ ಇಷ್ಟು ಕಷ್ಟ ಆಗ್ತಾ ಇರುವಾಗ ಇನ್ನು ಮೀನಿನ ಮರಿಗಳನ್ನ ಕೊಳದಲ್ಲಿ ಬಿಟ್ರೆ ಪಾಪ ಬಿಸಿಲಿಂದ ಮೀನಿನ ಮರಿಗಳು ಕೂಡ ಕಷ್ಟಪಡುತ್ತೆ ಅಲ್ವಾ? ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ನೀರೆಲ್ಲಾನು ಹೊರಗಡೆ ತೆಗೆದ್ಮೇಲೆ ಬುಜ್ಜಿಗುಬ್ಬಚ್ಚಿ ಬಂದು ಹೊಸ ನೀರನ್ನ ಆ ಕೊಳದಲ್ಲಿ ತುಂಬಿಸ್ತಾ ಇದ್ದಾಗ, ಅಪ್ಪಪ್ಪ ಏನಿದು, ಬಿಸಿಲು ತುಂಬಾ ಜೋರೇ ಇದೆ. ನಾನಿಂದಲೇ ನಿಂತ್ಕೊಂಡಿರಕ್ಕಾಗಲ್ಲ, ದೂರ ಹೋಗಿ ನಿಂತ್ಕೊಳ್ತೀನಿ. ಕೊಳದಲ್ಲಿ ನೀರು ತುಂಬ್ತಾ ಇರ್ಲಿ, ಪೈಪ್ ಹಾಗೇನೆ ಬಿಟ್ರೆ ನೀರು ತುಂಬುತ್ತೆ ಅಲ್ವಾ? ಹಾಗಂತ ಅಂದ್ಕೊಂಡು ಬುಜ್ಜಿಗುಬ್ಬಚ್ಚಿ ಕಷ್ಟಪಟ್ಟು ಆ ಕೊಳಕ್ಕೆ ನೀರನ್ನ ತುಂಬಿಸ್ತಿದ್ಲು. ಸ್ವಲ್ಪ ಸಮಯದಲ್ಲಿ ಕೊಳ ತಯಾರಾಯಿತು. ಆವಾಗ ಟುನಿಗುಬ್ಬಚ್ಚಿ ಮೀನಿನ ಮರಿನ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡ್ಲು. ಬುಜ್ಜಿ, ನೀನು ಮನೆಯಲ್ಲೇ ಇರು, ನಾನು ಹೋಗಿ ಮೀನಿನ ಮರಿಗಳನ್ನ ತಗೊಂಡ್ ಬರ್ತೀನಿ. ಹಾ ಸರಿಯಮ್ಮ, ಆದ್ರೆ ಜೋಪಾನ ಅಮ್ಮ, ಹೊರಗಡೆ ಬಿಸಿಲು ತುಂಬಾ ಜಾಸ್ತಿನೇ ಇದೆ ಅಲ್ವಾ? ಹೌದು ಬುಜ್ಜಿ, ಬಿಸಿಲು ಜಾಸ್ತಿನೇ ಇದೆ. ಬೇಸಿಗೆ ಕಾಲದಲ್ಲಿ ಈ ಕಷ್ಟ ಇದ್ದೇ ಇರುತ್ತೆ. ಆದ್ರೆ ನಮಗ್ ಪರವಾಗಿಲ್ಲ, ಮೀನಿನ ಮರಿಗಳು ಪಾಪ ಅಲ್ವಾ ಅಮ್ಮ? ಹಾಗೆ ಟುನಿಗುಬ್ಬಚ್ಚಿ ಮೀನಿನ ಮರಿಗಳನ್ನ ತಗೊಂಡ್ ಬರಕ್ ಹೋದ್ಲು. ಬುಜ್ಜಿ ಆ ಮೀನಿನ ಮರಿಗಳನ್ನ ನೋಡಿ ತುಂಬಾನು ಸಂತೋಷ ಪಟ್ಲು. ಅಮ್ಮ, ಮೀನ್ ಮರಿಗಳೆಲ್ಲಾನು ನೋಡಕ್ಕೆ ತುಂಬಾನು ಮುದ್ದಾಗಿದೆ ಅಲ್ವಾ? ಹೌದೌದು, ತುಂಬಾನೇ ಮುದ್ದಾಗಿದೆ. ಸರಿ ಸರಿ, ಇದನ್ನ ಕೊಳದಲ್ಲಿ ಹೋಗಿ ಬಿಡೋಣ. ಇದು ಬೇಗ ದೊಡ್ಡದಾದ್ರೆ ಚೆನ್ನಾಗಿರುತ್ತೆ. ಈ ಮೀನಿನ ವ್ಯಾಪಾರದಿಂದಾನೇ ನಾವು ಚೆನ್ನಾಗಿರೋದು, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು. ಹೌದಮ್ಮ, ಅದಕ್ಕೆ ನಾವಿವಾಗ ತುಂಬಾ ಸಂತೋಷವಾಗಿರೋದು. ಹೌದು ಬುಜ್ಜಿ, ಅದಕ್ಕೆ ಈ ಮೀನಿನ ಕೊಳನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಗಂತ ಅಂದ್ಕೊಂಡು ಟುನಿ ಬುಜ್ಜಿ ಇಬ್ರು ಕೂಡ ಆ ಮೀನಿನ ಮರಿಗಳನ್ನ ಕೊಳದಲ್ಲಿ ತಗೊಂಡು ಹೋಗಿ ಬಿಟ್ರು. ಕೊಳನ ಜೋಪಾನವಾಗಿ ನೋಡ್ಕೊಳ್ತಿದ್ರು. ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಬಿಸಿಲು ತುಂಬಾನೇ ಜಾಸ್ತಿ ಆಗ್ತಾ ಇತ್ತು. ಆದ್ರಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನು ಕಷ್ಟಪಡ್ತಾ ಇದ್ರು. ಅದು ಅಲ್ಲದೆ ಬಿಸಿಲು ಜಾಸ್ತಿ ಇರೋದ್ರಿಂದ ಕೊಳದಲ್ಲಿರುವ ನೀರು ಕೂಡ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾನೆ ಇತ್ತು. ಅಮ್ಮ, ಕೊಳದಲ್ಲಿ ನೀರು ಕಡಿಮೆ ಆಗ್ತಾನೆ ಇದೆಯಮ್ಮ. ಹೌದು ಬುಜ್ಜಿ, ಬಿಸಿಲು ಜಾಸ್ತಿ ಅಲ್ವಾ? ಹೌದು, ಇವಾಗ ಏನಾದ್ರೂ ಮಾಡ್ಬೇಕಲ್ವಾ? ಇಲ್ಲಾಂದ್ರೆ ಮೀನುಗಳು ಸರಿಯಾಗಿ ಬೆಳೆಯಲ್ಲ. ಏನ್ ಮಾಡೋದು ಬುಜ್ಜಿ, ಮೀನುಗಳು ಬೆಳೆಯೋ ತನಕ ಬೇರೆ ದಾರಿ ಇಲ್ಲ. ನಾವೇ ಸ್ವಲ್ಪ ಜೋಪಾನವಾಗಿರ್ಬೇಕು. ಏನ್ ಜೋಪಾನವಾಗಿರೋದೋ ಏನೋ, ಬಿಸಿಲಂತೂ ತುಂಬಾ ಜಾಸ್ತಿ ಇದೆ. ಹಾಗಂತ ಮಾತಾಡ್ತಿದ್ರು. ಏನ್ ಮಾಡೋದು ಅಂತ ಅವರಿಗೆ ಏನೂ ಐಡಿಯಾ ಬರಲಿಲ್ಲ. ಹೀಗಿರುವಾಗ ಬಿಸಿಲು ಇನ್ನೂ ಜಾಸ್ತಿ ಆಗ್ತಾನೆ ಇತ್ತು. ಆದ್ರಿಂದ ಕೆಲವು ದಿನಗಳಲ್ಲಿ ಕೊಳದಲ್ಲಿದ್ದ ನೀರು ಎಲ್ಲಾನು ತುಂಬಾನು ಖಾಲಿಯಾಗ್ತಾ ಇತ್ತು. ಅವರಿಬ್ರು ಕೂಡ ತುಂಬಾ ಹೆದರ್ತಾ ಇದ್ರು. ಬುಜ್ಜಿ, ಕೊಳದಲ್ಲಿ ನೀರು ಖಾಲಿ ಆಗ್ತಾನೆ ಇದೆ, ಇವಾಗ ಏನ್ ಮಾಡೋದು? ನನಗೂ ಗೊತ್ತಿಲ್ಲಮ್ಮ, ಏನಾದ್ರೂ ಮಾಡ್ಲೇಬೇಕು. ಹೌದು, ಏನಾದ್ರೂ ಮಾಡ್ಲೇಬೇಕು. ಮೊದಲು ಈ ಮೀನೆಲ್ಲ ಹಿಡಿದು ಬಕೆಟಲ್ಲಿ ಹಾಕಿಡೋಣ, ಇಲ್ಲಾಂದ್ರೆ ಈ ಬಿಸಿಲಿಗೆ ಪಾಪ ಸತ್ತೋಗುತ್ತೋ ಏನೋ. ಈ ಕೊಳಕ್ಕೆ ಇನ್ನೂ ಸ್ವಲ್ಪ ನೀರು ಬಿಟ್ಟು ನೋಡೋಣ. ಸರಿಯಮ್ಮ, ಆ ಕೆಲಸ ಮಾಡೋಣ. ಹಾಗಂತ ಅಂದ್ಕೊಂಡು ಟುನಿ ಬುಜ್ಜಿ ಇಬ್ರು ಮೀನಿನ ಮರಿಗಳನ್ನ ಹಿಡಿಯಕ್ಕೆ ಶುರು ಮಾಡಿದ್ರು. ಅದನ್ನೆಲ್ಲ ಅವರು ಮೆಲ್ಲೆ ಮೆಲ್ಲೆ ಬಕೆಟಲ್ಲಿ ಹಾಕೊಳ್ತಾ ಇದ್ರು. ಪಾಪ, ಕೊಳದಲ್ಲಿ ನೀರಿಲ್ಲ ಅನ್ನೋದ್ರಿಂದ ಮೀನುಗಳು ಕಷ್ಟಪಡ್ತಿದೆ. ಅಮ್ಮ, ಈ ಮೀನಿನ ಕೊಳಕ್ಕೆ ನೆರಳು ಇಲ್ಲ ಅಲ್ವಾ? ಅದಕ್ಕೆ ಪಾಪ ಕಷ್ಟಪಡ್ತಿದ್ಯಾ ಏನೋ. ನಿಜಾನೇ, ಆದ್ರೆ ಎಲ್ಲ ಕೊಳನು ಹೀಗೇನೆ ಇರುತ್ತೆ ಅಲ್ವಾ? ಸರಿ, ಜೋಪಾನವಾಗಿ ಎಲ್ಲ ಮೀನು ಮರಿಗಳನ್ನ ಹಿಡಿದು ಬಕೆಟಲ್ಲಿ ಹಾಕಿ ಮನೆಯೊಳಗಡೆ ಇಡೋಣ. ಆದ್ರೆ ಅಮ್ಮ, ಪುನಃ ಈ ಕೊಳದಲ್ಲಿ ನೀರು ಇದ್ರೂ ಕೂಡ ವೇಸ್ಟ್ ಆಗುತ್ತೋ ಏನೋ. ಅದಕ್ಕೆ ಅಂತ ಈ ಬಕೆಟಲ್ಲಿ ಇಟ್ಕೊಂಡಿರಕ್ಕಾಗಲ್ಲ ಅಲ್ವಾ? ಬಕೆಟಲ್ಲಿ ಇದ್ರೂ ಕೂಡ ಮೀನುಗಳು ಸತ್ತೋಗುತ್ತೆ. ಈ ಕೊಳದಲ್ಲಿ ನೀರಿಲ್ಲ ಅಂದ್ರೂ ಕೂಡ ಮೀನುಗಳು ಸತ್ತೋಗುತ್ತೆ. ಹೌದು, ಇವುಗಳು ಇನ್ನೂ ಸ್ವಲ್ಪ ಬೆಳೆದಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಸರಿಯಮ್ಮ, ನೀನ್ ಮೀನ್ ಹಿಡಿ, ತಗೊಂಡು ಹೋಗೋಣ ಮನೆಯೊಳಗಡೆ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಎಲ್ಲ ಮೀನಿನ ಮರಿಗಳನ್ನ ಹಿಡಿದು ಅದನ್ನ ಬಕೆಟಲ್ಲಿ ಹಾಕಿ ಮನೆಯೊಳಗಡೆ ತಗೊಂಡು ಹೋಗಿ ಇಟ್ರು. ಅಮ್ಮಯ್ಯ, ಇವಾಗ್ಲೇ ಸ್ವಲ್ಪ ನೆಮ್ಮದಿ ಆಗ್ತಿದೆ. ಹೌದಮ್ಮ, ನಮಗೆ ಇಷ್ಟು ಕಷ್ಟ ಅಂದ್ರೆ ಪಾಪ ಅಲ್ವಾ ಮೀನಿನ ಮರಿಗಳು? ಹೌದೌದು, ಆದ್ರೆ ಏನ್ ಮಾಡೋದು ಹೇಳು ಬುಜ್ಜಿ. ಸರಿಯಮ್ಮ, ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗಿ ಆ ಕೊಳದ ಕೆಲಸ ನೋಡಮ್ಮ. ಹಾಗೆ ಟುನಿ ಹೊರಗಡೆ ಹೋದ್ಮೇಲೆ ಬುಜ್ಜಿ ಆ ಮೀನಿನ ಮರಿಗಳ ಜೊತೆ ಸಂತೋಷವಾಗಿ ಆಟ ಆಡ್ತಾ ಇದ್ಲು. ಆವಾಗ ಗೊತ್ತಿಲ್ಲದೆ ಒಂದು ಬಕೆಟ್ಗೆ ಡಿಕ್ಕಿ ಹೊಡೆದಿದ್ರಿಂದ ಆ ಬಕೆಟಲ್ಲಿದ್ದ ಮೀನುಗಳು ಎಲ್ಲಾನು ಕೆಳಗಡೆ ಬಿದ್ದೋಯ್ತು. ಅದನ್ನು ನೋಡಿದ ಬುಜ್ಜಿಗುಬ್ಬಚ್ಚಿಗೆ ಏನ್ ಮಾಡೋದು ಅನ್ನೋದು ಕೂಡ ಅರ್ಥ ಆಗ್ಲಿಲ್ಲ.
ಅಯ್ಯಯ್ಯೋ, ಮೀನೆಲ್ಲ ಕೆಳಗಡೆ ಬಿದ್ದೋಯ್ತು. ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ಅಷ್ಟೇ ಮತ್ತೆ. ಅಯ್ಯೋ, ನೀರಿಲ್ದೇ ಇದ್ರೆ ಮೀನುಗಳು ಬಾಳದಿಲ್ಲ ಅಲ್ವಾ? ಇವಾಗ ಏನ್ ಮಾಡೋದು? ಅಮ್ಮನ ಹತ್ರ ಹೋಗಿ ಹೇಳ್ತೀನಿ. ಹಾಗಂತ ಅಂದ್ಕೊಂಡು ಬುಜ್ಜಿ ತಕ್ಷಣ ಟುನಿ ಹತ್ತಿರ ಹೋಗಿ ವಿಷಯ ಹೇಳಿದ್ಲು. ಆವಾಗ ಟುನಿ ಕೊಳಕ್ಕೆ ನೀರ್ ಬಿಡೋದಕ್ಕೋಸ್ಕರ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಲು. ಅಮ್ಮ ಅಮ್ಮ, ಮೀನೆಲ್ಲ ಕೆಳಗಡೆ ಬಿದ್ದೋಯ್ತಮ್ಮ, ಭಯ ಆಗ್ತಿದೆ. ಅದೇಗೆ ಬುಜ್ಜಿ, ನೀನೇನು ಮಾಡ್ದೆ? ನಾನು ಏನೂ ಮಾಡಿಲ್ಲಮ್ಮ, ಗೊತ್ತಿಲ್ಲದೆ ಬಕೆಟ್ನ ಕುದ್ಬಿಟ್ನ, ಮೀನೆಲ್ಲನೂ ಕೆಳಗಡೆ ಬಿದ್ದೋಯ್ತು. ಅಯ್ಯಯ್ಯೋ, ಮೀನುಗಳು ನೀರಲ್ಲಿಲ್ಲ ಅಂದರೆ ಸತ್ತೋಗುತ್ತೆ ಅಲ್ವಾ ಬುಜ್ಜಿ? ಹೌದಮ್ಮ, ಅದೆಲ್ಲ ಒದ್ದಾಡ್ತಾ ಇದೆ. ಈ ನೀರ್ ಪೈಪನ್ನ ಕೊಡಮ್ಮ, ನಾನು ಹೋಗಿ ನೀರು ಬಿಡ್ತೀನಿ. ಹಾಗೆ ಬುಜ್ಜಿ ಆ ನೀರ್ ಪೈಪನ್ನ ತಗೊಂಡು ಬಂದು ಮನೆಯೊಳಗಡೆನೆ ನೀರು ಬಿಡ್ತಾ ಇದ್ಲು. ಮೀನುಗಳಿಗೆ ಏನಾದರೂ ಆಗುತ್ತಾ ಏನೋ ಅಂತ ಇಬ್ರೂ ಹೆದರ್ತಾ ಇದ್ರು. ನೋಡ್ಕೊಳ್ಬೇಕಲ್ವ ಬುಜ್ಜಿ, ಯಾಕೆ ಈ ರೀತಿ ಮಾಡಿದೆ? ನಾನು ಮಾಡಿದ ತಪ್ಪೆ, ಗೊತ್ತಿಲ್ಲದೆ ಮಾಡಿದೆ ಅಮ್ಮ. ಪರವಾಗಿಲ್ಲ, ಇವಾಗ ನೀರು ಬಿಡ್ತೇ ಇದೆಯಲ್ವಾ, ಎಲ್ಲ ಸರಿ ಹೋಗುತ್ತೆ. ನಾನು ತುಂಬಾನೇ ಹೆದರ್ಬಿಟ್ಟೆ ಅಮ್ಮ. ಹಾಗೆ ಮನೆ ಇಡೀ ನೀರು ಇದ್ರು. ಮನೆಯಲ್ಲಿ ಇವಾಗ ತುಂಬಾನೇ ನೀರಿರೋದನ್ನ ನೋಡಿ ಮೀನುಗಳು ಎಲ್ಲರೂ ಕೂಡ ಸಂತೋಷವಾಗಿ ಆಟಾಡ್ತಾ ಇದ್ರು. ಅಮ್ಮ, ಮೀನುಗಳು ಎಷ್ಟು ಸಂತೋಷವಾಗಿದೆ ನೋಡಮ್ಮ. ಕೊಳಕ್ಕಿಂತ ಮನೆನೇ ಚೆನ್ನಾಗಿದೆಯೋ ಏನೋ? ಹೌದು, ಮನೆ ದೊಡ್ಡದಲ್ವಾ, ಚೆನ್ನಾಗಿನೇ ಇರುತ್ತೆ. ಸರಿ, ಹಾಗಾದ್ರೆ ಕೊಳದಲ್ಲಿ ನೀರು ಬಿಡಮ್ಮ. ಇಲ್ಲ ಬುಜ್ಜಿ, ಮೀನುಗಳು ಇನ್ನೂ ಮನೆಯಲ್ಲೇ ಇರಲಿ. ಇಲ್ಲೇ ದೊಡ್ಡ ಜಾಗ ಇದೆ ಅಲ್ವಾ, ಅದು ಅಲ್ಲದೆ ಇಲ್ಲಿ ಬಿಸಿಲು ಇರಲ್ಲ, ನೆರಳಿರುತ್ತೆ, ಮೀನುಗಳು ಸಂತೋಷವಾಗಿರುತ್ತೆ. ಅಂದರೆ ಇವಾಗ ನಮ್ಮ ಜೊತೆ ಮೀನುಗಳು ಕೂಡ ನಮ್ಮ ಮನೆಯಲ್ಲೇ ಇರುತ್ತೆ, ಅಷ್ಟೇ ತಾನೇ? ಹೌದು ಬುಜ್ಜಿ, ಮೀನುಗಳಿಗೆ ನಾವು ತಿನ್ನೋ ಆಹಾರನೇ ಸ್ವಲ್ಪ ಹಾಕಿದ್ರೂ ಕೂಡ ಮೀನುಗಳು ಇಲ್ಲೇ ಸಂತೋಷವಾಗಿ ಬೆಳೆಯುತ್ತೆ ಅಲ್ವಾ? ಅದನ್ನು ಒಳ್ಳೆ ಐಡಿಯಾನೇ. ಸರಿ ಅಮ್ಮ. ಹಾಗೆ ಟುನಿಯ ಮನೆಯಲ್ಲೇ ಮೀನುಗಳನ್ನು ಅವರಿಬ್ರು ಸೇರಿ ಬೆಳೆಸಿದ್ರು. ಇಬ್ರು ಕೂಡ ಮೀನುಗಳನ್ನ ತುಂಬಾನೇ ಜೋಪಾನವಾಗಿ ನೋಡ್ಕೊಂಡು ಮನೆಯಲ್ಲಿ ನಡೆಯುವಾಗ ನೋಡ್ಕೊಂಡು ನಡೀತಾ ಇದ್ರು. ಬುಜ್ಜಿ, ನೀರಲ್ಲಿ ಯಾಕೆ ನಡೀತಾ ಇದೆಯಾ? ಮನೆ ಇಡೀ ನೀರಿದ್ರೆ ನೀರಲ್ಲಿ ತನಮ್ಮ ನಡೆಯಕ್ಕಾಗೋದು. ಇರ್ಲಿ, ನೋಡಿ ಜೋಪಾನ. ಹೆದರಬೇಡಮ್ಮ, ನಾನೇನು ಬೀಳಲ್ಲ. ನೀನು ಬೀಳೋದಕ್ಕೆ ಹೇಳಲಿಲ್ಲ, ಮೀನುಗಳನ್ನ ಮೆಟ್ಬಿಡ್ಬೇಡ. ಅಂದರೆ ನೀನೆಲ್ಲ ಒಬ್ಳು ತಾಯ ಅಮ್ಮ, ಮೀನುಗಳನ್ನ ಮೆಟ್ಬಾರ್ದು, ಮಗಳಿಗೇನಾದರೂ ಪರವಾಗಿಲ್ವಾ? ಮತ್ತೆ ಅಷ್ಟೇ ತಾನೇ? ಹಾಗಂತ ಹೇಳಿ ಟುನಿ ನಗಾಡ್ತಾ ಇದ್ಲು. ಆದರೆ ಬುಜ್ಜಿ ಮಾತ್ರ ಕೋಪದಿಂದ ತಾಯಿನ ನೋಡಿ ಗುರಾಯಿಸ್ತಾ ಇದ್ಲು. ಹಾಗೆ ಅವರಿಬ್ರು ಕೂಡ ಆ ಮೀನುಗಳನ್ನ ಮನೆಯಲ್ಲಿ ತುಂಬ ಜೋಪಾನವಾಗಿ ನೋಡ್ಕೊಳ್ತಿದ್ರು. ಆವಾಗವಾಗ ಬುಜ್ಜಿ ಕೂಡ ಮೀನುಗಳ ಜೊತೆ ಆಟಾಡ್ತಾ ಇರ್ತಿದ್ಲು. ಬುಜ್ಜಿ, ಬಾ ಊಟ ಮಾಡು. ಬರ್ತೀನಮ್ಮ, ಸ್ವಲ್ಪ ಊಟ ಹಾಕಮ್ಮ, ಸಾಕು. ಸರಿ ಸರಿ ಅಮ್ಮ, ಜಾಸ್ತಿ ಹಾಕ್ಬೇಡ, ತಿನ್ನಕ್ಕಾಗಲ್ಲ, ಸ್ವಲ್ಪ ಹಾಕಿ ಸಾಕು. ಆದರೆ ಟುನಿ ಬುಜ್ಜಿಗೆ ತುಂಬಾನೇ ಆಹಾರ ಹಾಕೊಂಡು ಬಂದ್ಲು. ಅದನ್ನು ನೋಡಿದ ಬುಜ್ಜಿ ತುಂಬಾನು ಆಶ್ಚರ್ಯಪಟ್ಲು. ಅಮ್ಮ, ಸ್ವಲ್ಪ ಕೇಳಿದ್ರೆ ಏನಮ್ಮ, ಇಷ್ಟು ಆಹಾರನ ತಗೊಂಡು ಬಂದು ಕೊಟ್ಟಿದೀಯಾ? ಅದರಲ್ಲಿ ಏನು ಅಷ್ಟು ಊಟ ಇಲ್ಲ, ಸ್ವಲ್ಪ ನೀನು ತಿಂದು ಉಳಿದಿದ್ದನ್ನ ಮೀನುಗಳಿಗೆ ಹಾಕೋ. ಓ, ಮೀನುಗಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನಾ? ನಾನು ಮರ್ತೇ ಹೋದೆಮ್ಮ. ನಾನು ಮರೆಯೋಕ್ಕಾಗುತ್ತಾ? ಏನೇ ಇದ್ರೂ ನನಗಿಂತ ಮೀನುಗಳನ್ನು ನೀನೇ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು. ಹಾಗೇನಿಲ್ಲ, ನಾವಿಬ್ರೂ ನೋಡ್ಕೊಳ್ತಾ ಇದ್ದೀವಿ. ಸರಿ ಅಮ್ಮ, ಇದೇ ಚೆನ್ನಾಗಿದೆ. ಮನೆಯೊಳಗಡೆ ಮೀನುಗಳು ಬೆಳೆಯೋದ್ರಿಂದ ಪಕ್ಕದಲ್ಲಿ ಕೂತ್ಕೊಂಡು ನಾವು ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ಬೋದು ಕೂಡ. ಹಾಗಂತ ಅಂದ್ಕೊಂಡು ತಾಯಿ ಮಗಳು ಇಬ್ರು ಸೇರಿ ಮನೆಯಲ್ಲಿ ಆ ಮೀನುಗಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮೇಲೆ ಮೇಲೆ ಆ ಮೀನುಗಳು ಕೂಡ ಬೆಳೆಯೋಕ್ಕೆ ಶುರುವಾಯಿತು. ಮೀನುಗಳೆಲ್ಲ ಬೆಳೆದಿರೋದನ್ನು ನೋಡಿ ಟುನಿನೂ ಸಂತೋಷಪಟ್ಲು. ಅಮ್ಮಯ್ಯ, ಈ ಮೀನುಗಳನ್ನು ಇನ್ನೂ ಮಾರೋದೆ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ನಮಗೆ ಒಳ್ಳೆ ಫಲನೇ ಸಿಗ್ತಾ ಇದೆ ಅಮ್ಮ. ಹೌದು ಬುಜ್ಜಿ, ಒಳ್ಳೆ ಲಾಭನೇ ಸಿಗ್ತಾ ಇದೆ. ಅಮ್ಮ, ಏನೇ ಇದ್ರು ಮನೆಯೊಳಗಡೆ ಮೀನು ಬೆಳೆಸ್ಬೇಕು ಅನ್ನೋ ಐಡಿಯಾ ಸೂಪರ್ ಅಮ್ಮ. ಹಾಗಂತ ಬುಜ್ಜಿ ಟುನಿನ ಹೊಗಳ್ತಿದ್ಲು.